ಸೊ ದಟ್ ನಮ್ಗೆ ಅರ್ಥ ಆಗ್ಬೇಕು ಅಂತ. ಯಾಕಂದ್ರೆ ಕೆಲವು ಸಿಚುವೇಶನ್ ನಿಮ್ಗೆ ಮನ್ಸಲ್ಲಿ ಕ್ಲಾರಿಟಿ ಇರುತ್ತೆ, ಆದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಆ ರೀತಿ ಆಗೋದು ಬೇಡ ಅಂದ್ರೆ ನೀಟಾಗಿ ಬರೆದು ಕೊಡಿ. ನಾವು ತುಷಾರ್ ಅವರು ನಾವು ಎಲ್ಲ ಕೂತ್ಕೊಂಡು ಸ್ವಲ್ಪ ಲೀಗಲ್ ಎಕ್ಸ್ಪರ್ಟ್ಸ್ಗೂ ಕೂರಿಸ್ಕೋತೇವೆ. ವಿಧಿ ಆ ತರ ಎಲ್ಲ ಲಾ ಸೆಂಟರ್ ಅಂತ ಎಲ್ಲ ಇದ್ದಾರೆ. ಸೊ ಅವ್ರನ್ನೂ ಕನ್ಸಲ್ಟ್ ಮಾಡ್ತೇವೆ. ಮಾಡಿ ಸ್ವಲ್ಪ, ಯಾಕಂದ್ರೆ ಬರೀ ಸರ್ಕಾರದಲ್ಲಿ ನಾವೇ ಕೂತ್ಕೊಂಡು ಮಾಡಿದ್ರೆ ಏನಾಗುತ್ತೆ, ಅದು ಒಂದು ಇಕೋ ಚೇಂಬರ್ ಅಲ್ಲಿ ನಮ್ಗೆ ಕೆಲವು ಬ್ಲೈಂಡ್ ಸ್ಪಾಟ್ಸ್ ಇರ್ತದೆ. ಬಿಕಾಸ್ ಗವರ್ಮೆಂಟ್ ಅಲ್ಲಿ ನಮ್ದು ಒಂದು ರೆಜಿಮೆಂಟೆಡ್ ಥಿಂಕಿಂಗ್ ಇರುತ್ತೆ. ಸೊ ಹಾಗಾಗಿ ವಿ ವಿಲ್ ಬ್ರಿಂಗ್ ಅನ್ ಔಟ್ಸೈಡರ್, ಥರ್ಡ್ ಐ ಆಲ್ಸೋ, ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ಕರ್ಕೊಂಡು ಬಂದು ಕೂರಿಸ್ಕೊಂಡು ವಿ ವಿಲ್ ಗೋ ಪಾಯಿಂಟ್ ಬೈ ಪಾಯಿಂಟ್ ಅವ್ರ ಜೊತೆ ನಾವು ಡೆಲಿಬ್ರೇಟ್ ಮಾಡ್ತೇವೆ. ಸೊ ಐ ಡೋಂಟ್ ವಾಂಟ್ ಟು ರಿಪೀಟ್ ತುಷಾರ್ ಅವರು ಹೇಳಿದ್ದನ್ನೆಲ್ಲ. ನೋಟ್ ಅಂತೂ ಮಾಡ್ಕೊಂಡಿದ್ದೇವೆ ತಾವು ಹೇಳಿದ್ದು. ಒನ್ ಪಾಯಿಂಟ್ ಅವ್ರು ಹೇಳಿದ್ದನ್ನ ಮತ್ತೆ ರಿಪೀಟ್ ಮಾಡ್ತೇನೆ, ರೀಇಟ್ರೇಟ್ ಮಾಡ್ತೇನೆ. ರೇರಾ ಇದೆ, ಅದಲ್ಲದೆ ಏನೋ ಪ್ರಾಪರ್ಟಿ ಗವರ್ನಿಂಗ್ಗೆ, ಪ್ರಾಪರ್ಟಿ ಓನರ್ಶಿಪ್ ಗೆ ಬೇಕಾದಷ್ಟು ಕಾನೂನುಗಳು ಇದಾವೆ. ತುಂಬಾ ಕಾನೂನು ಇದೆ. ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಇಂದ ಹಿಡ್ಕೊಂಡು, ಅಕ್ವಿಸಿಷನ್ ಆಫ್ ಪ್ರಾಪರ್ಟಿ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಇಂದ ಹಿಡ್ಕೊಂಡು, ರಿಜಿಸ್ಟ್ರೇಷನ್ಸ್ ಆಕ್ಟ್ ಇಂದ ಹಿಡ್ಕೊಂಡು, ಸ್ಟಾಂಪ್ ಆಕ್ಟ್ ಇಂದ ಹಿಡ್ಕೊಂಡು ಎಲ್ಲಾ ಸಿವಿಲ್ ಆಕ್ಟ್ಗಳು ತುಂಬಾ ಇದಾವೆ. ಅವುಗಳಲ್ಲಿ ಇಲ್ಲದೆ ಇರೋದನ್ನ ಮಾತ್ರ ನಾವು ಇಲ್ಲಿ ಕವರ್ ಮಾಡಬಹುದು. ಒಂದು ಏನು ಎಕ್ಸ್ಕ್ಲೂಷನ್ ಮಾಡಿದ್ದೇವೆ, ಅಸೋಸಿಯೇಷನ್ ಶುಡ್ ಬಿ ರಿಜಿಸ್ಟರ್ಡ್ ಓನ್ಲಿ ಅಂಡರ್ ದಿಸ್ ಆಕ್ಟ್, ನಾಟ್ ಅಂಡರ್ ದ ಸೊಸೈಟೀಸ್ ಆಕ್ಟ್ ಆರ್ ದ ಕೋಆಪರೇಷನ್, ಅದನ್ನೆಲ್ಲ ಎಕ್ಸ್ಕ್ಲೂಡ್ ಮಾಡಿದ್ದೇವೆ. ಸೊ ದಟ್ ಯೂನಿಫಾರ್ಮಿಟಿ ಬರುತ್ತೆ. ದಟ್ ಇಸ್ ವೇರ್ ವಿ ಹ್ಯಾವ್ ಎಕ್ಸ್ಕ್ಲೂಡೆಡ್. ಅಂಡ್ ತುಷಾರ್ ಅವರು ಹೇಳಿದಂಗೆ ರೇರಾ ಅಲ್ಲಿ ಎಲ್ಲೆಲ್ಲಿ ಯಾಕೆ ಹಂಗ್ ಮಾಡಿದೀರಾ? ಈಗ ಕೆಲವು ಕೋಆಪರೇಟಿವ್ ಸೊಸೈಟೀಸ್ ಸ್ಟ್ರಿಕ್ಟ್ಲಿ ಅವ್ರದ್ದು ಕಾನೂನೇ ಬೇರೆ ಇದೆ, ಅದರ ಉದ್ದೇಶನೇ ಬೇರೆ ಇದೆ. ಅದು ಇಲ್ಲಿ ಎಲ್ಲಾ ಸಂದರ್ಭದಲ್ಲಿ ಸರ್ವ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂಡ್ ನಂಬರ್ 2, ಈಗ ಕೆಲವರು ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಅಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ, ಅದೇ ಬಿಲ್ಡಿಂಗ್ ಅಲ್ಲಿ ಇನ್ನೊಬ್ರು ನಮ್ಮ ಹಳೆ ಆಕ್ಟ್ ಪ್ರಕಾರ, ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಸ್ ಆಕ್ಟ್ ಪ್ರಕಾರ ರಿಜಿಸ್ಟರ್ ಮಾಡಿದ್ದಾರೆ. ಸೊ ವಿ ಆರ್ ಸೇಯಿಂಗ್ ಅಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಓನ್ಲಿ ದಿಸ್, ಅದರ ಕೆಳಗೆ ಮಾತ್ರ ರಿಜಿಸ್ಟರ್ ಮಾಡಬೇಕು, ಸೊ ದಟ್ ಮಲ್ಟಿಪ್ಲಿಸಿಟಿ ಕ್ಯಾನ್ ಬಿ ಅವಾಯ್ಡೆಡ್. ಇಶ್ಯೂಸ್ ಫೈಟ್ ಮಾಡೋದ್ ಬಿಟ್ಬಿಟ್ಟು ಎರಡೆರಡು ಅಸೋಸಿಯೇಷನ್ ಮಾಡ್ಕೊಂಡು ಫೈಟ್ ಮಾಡಿ ಅದೆಲ್ಲ ಸಿವಿಲ್ ಡಿಸ್ಪ್ಯೂಟ್ ಆಗಿ ಅಲ್ಲಿ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟಿ ಅವ್ರ ಹತ್ರ ಡಿಸ್ಪ್ಯೂಟ್, ಆಮೇಲೆ ಕೋರ್ಟ್ ಗೆ ಹೋಗೋದು. ಸಿಂಪ್ಲಿ ಸೋಷಿಯಲ್ ಎನರ್ಜಿ ಇಸ್ ಗೆಟಿಂಗ್ ವೇಸ್ಟೆಡ್ ಇನ್ ದಿಸ್ unwanted fight, unhealthy environment also. So we are trying to bring adralli simplification and avurdu some principles we are prescribing under this law. And ಕೆಲವೆಲ್ಲ ಈಗ ಓನರ್ಶಿಪ್ ಕನ್ವೆನ್ಸೇ ಆಗಿಲ್ಲ. ಕೆಲವರು ಮಾತಾಡ್ತಾರೆ ಡೀಮ್ಡ್ ಕನ್ವೆನ್ಸ್ ಇದೆ, ಅದು ಇದೆ, ಕೆಲವು ಕನ್ವೆನೇ ಆಗಿಲ್ಲ. ಇವತ್ತಿಗೂ ಲ್ಯಾಂಡ್ ಓನರ್ಶಿಪ್ ಡೆವಲಪರ್ ಹೆಸರಿನಲ್ಲೇ ಇದೆ. ಸೊ ನಾಳೆ ಯು ಆರ್ ಗೋಯಿಂಗ್ ಟು ಹಿಟ್ ದಿಸ್ ಪ್ರಾಬ್ಲಮ್ ಅಟ್ ಸಮ್ ಪಾಯಿಂಟ್ ಆರ್ ದಿ ಅದರ್. ಅದನ್ನೆಲ್ಲ ನಾವು ವಿ ಆರ್ ಮೇಕಿಂಗ್ ಇಟ್ ಮ್ಯಾಂಡೇಟರಿ ದಟ್ ಇಟ್ ಶುಡ್ ಬಿ ಕನ್ವೇಡ್, ಆರ್ ಇಫ್ ಇಟ್ ಇಸ್ ನಾಟ್ ಕನ್ವೇಡ್ ಇಟ್ ವಿಲ್ ಬಿ ಡೀಮ್ಡ್ ಟು ಹ್ಯಾವ್ ಬಿನ್ ಕನ್ವೇಡ್ ಆಫ್ಟರ್ ಎ ಸರ್ಟನ್ ಲ್ಯಾಪ್ಸ್ ಆಫ್ ಟೈಮ್. ಸೊ ಅಸೋಸಿಯೇಷನ್ ಫಾರ್ಮೇಶನ್ ಟೈಮ್ ಬಗ್ಗೆ ಅದೆಲ್ಲ ಬರ್ತಾ ಇದೆ. ಬಟ್ ಒಂದು ತಿಳ್ಕೊಳ್ಳಿ ತಾವು, ಅಲ್ಟಿಮೇಟ್ಲಿ ನಾನು ಐ ಆಮ್ ಎ ಸ್ಟೂಡೆಂಟ್ ಆಫ್ ಸೋಷಿಯಲ್ ಸೈನ್ಸಸ್. ನಮ್ಗೆ ಸೋಷಿಯಲ್ ಸೈನ್ಸಸ್ ಓದುವಾಗ ಒಂದು ಅಲೆಕ್ಸಸ್ ಟಾಕಿವಿಲ್ ಅಂತ ಅವರು ಫ್ರೆಂಚ್, ಅವರು ಒಂದು ಪುಸ್ತಕ ಆ ಕಾಲದಲ್ಲಿ ಬರೆದಿದ್ದಾರೆ. ಯಾವಾಗ ಅಂದ್ರೆ ಬಹುಶಃ 1802 ಇಸ್ವಿಯಲ್ಲೋ ಯಾವಾಗೋ ಬರೆದಿದ್ದಾರೆ. ಅವರು ಏನ್ ಬರೀತಾರೆ, ಸ್ಟ್ರೆಂತ್ ಆಫ್ ದ ಸೊಸೈಟಿ ಈಸ್ ನಾಟ್ ಮನಿ ಆರ್ ಸೈಜ್ ಆಫ್ ಎಕಾನಮಿ ಅಲ್ಲ. ಸ್ಟ್ರೆಂತ್ ಆಫ್ ದ ಸೊಸೈಟಿ ಈಸ್ ಸಿವಿಲ್ ಸೊಸೈಟಿ